we're all excited and ಸಿನಿಮಾದ ಹೊಸತನ ನಾವು ವೇಟ್ ಮಾಡ್ತಾ ಇದೀವಿ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ. ಸೊ ಇವಾಗ ನೀವೆಲ್ಲರೂ ರೆಡಿ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಗೌರಿ ಸಿನಿಮಾದ ಆಡಿಯೋ ಲಾಂಚ್ ನಾವು ನೋಡೋದಕ್ಕೆ ರೆಡಿನಾ? ಸೊ ಹೀಗಾಗಿ ಲಿರಿಕಲ್ ವಿಡಿಯೋನ ಲಾಂಚ್ ಮಾಡೋಣ. ನಮ್ಮ BMS ಹುಡುಗರು 3, 2, 1 ಹೇಳ್ತಾರೆ. ಶುರು ಮಾಡೋಣ. ಓಕೆ ಬಾಯ್ಸ್ ಅಂಡ್ ಗರ್ಲ್ಸ್, ನೀವು 3, 2, 1 ಹೇಳಿದ್ರೆ ನಾವು ಲಿರಿಕಲ್ ವಿಡಿಯೋನ ಲಾಂಚ್ ಮಾಡ್ತೀವಿ. ಹಿಯರ್ ವಿ ಗೋ. 3, 2, ಗೌರಿಯ ಮೊದಲನೇ ಸಾಂಗು ಚಂದನ್ ಶೆಟ್ಟಿ ಅವರು ಸಂಗೀತ ಸಂಯೋಜನೆ ಮಾಡಿರೋದು ಮತ್ತು ಗಿರೀಶ್ ಈಶ್ವರ್ ಇವರು ವಿಜಯ್ ಈಶ್ವರ್ ಇವರ ಒಂದು ಸಾಹಿತ್ಯ ಮತ್ತು ಚಂದನ್ ಶೆಟ್ಟಿ ಅವರೇ ಹಾಡಿದ್ದಾರೆ. ಸೊ ಈ ಸಾಂಗು ಟೈಮ್ ಬರುತ್ತೆ ಅಂತ ಇವತ್ತು ರಿಲೀಸ್ ಮಾಡಿದ್ದೀವಿ ನಿಮ್ಮ ಮುಂದೆ ಲಿರಿಕಲ್ ವಿಡಿಯೋನ. ಮತ್ತು ಇದೇ ಥರ ಇನ್ನೂ 7 ಸಾಂಗ್ ಇದೆ. 7 ಸಾಂಗೂ ಇದೇ ಥರ ಕಾರ್ಯಕ್ರಮ ಮಾಡಿ ರಿಲೀಸ್ ಮಾಡಲ್ಲ, ಡೋಂಟ್ ವರಿ, ಟೆನ್ಷನ್ ಆಗಬೇಡಿ. ಆದರೆ ಯಾಕೆ ಹೇಳ್ತಾ ಇದ್ದೀನಿ 7 ಸಾಂಗು ಅಂದರೆ ಇದೊಂದು ಸಂಗೀತ ಆಧಾರಿತ ಸಿನಿಮಾ, ಒಂದು ಮ್ಯೂಸಿಕಲ್, ಇದು ಒಂದು ಮ್ಯೂಸಿಕ್ ಮೂಲಕ ಸಂಗೀತ ಮೂಲಕ ಒಂದು ನಿರೂಪಣೆ ಮಾಡಿರೋಂಥ ಸಿನಿಮಾ. ಹಲವಾರು ದಿನಗಳ ನಂತರ ಈ ಥರ ಇಷ್ಟು ಹಾಡುಗಳಿದ್ದು ಈ ಥರ ಒಂದು ಸಂಗೀತ ಇದ್ದು ನನ್ನ ಗಮನಕ್ಕೆ ಬಂದಿರೋದು ಪ್ರೇಮಲೋಕ ಸಿನಿಮಾ ನಂತರ ಇಷ್ಟೊಂದು ಹಾಡಿದ್ದು ಒಂದು ಸಿನಿಮಾ, ಮ್ಯೂಸಿಕಲ್ ಸಿನಿಮಾ ಬಂದಿರೋದು ನನ್ನ ಗಮನಕ್ಕೆ ಗೊತ್ತಿಲ್ಲ. ಆದರೆ ಹಲವಾರು ವರ್ಷಗಳಿಂದ ನಂತರ ಈ ಥರ ಒಂದು ಸಿನಿಮಾ ಬರ್ತಾ ಇರೋದು ಗೌರಿ. ಈ ಹಿಂದೆ ನಾನು 20 ವರ್ಷ 24 ವರ್ಷ 25 ವರ್ಷ ಆಯ್ತು ಬಂದು, 25 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು ಮಾಡಿರೋದು 11 ಸಿನಿಮಾ. ಆದರೆ ಮುಂದೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ, ನಿಮಗೆ ಮತ್ತೆ ಭೇಟಿ ಮಾಡ್ತಾ ಇರ್ತೀನಿ. ಮತ್ತು ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರಬೇಕು. ಈ ಥರ ಯುವಕರು ನನಗೆ ಅಪ್ಡೇಟ್ ಮಾಡ್ತಾರೆ, ಅವ್ರಿಗೆ ನೋಡಿ ಒಂಥರ ಸ್ಫೂರ್ತಿ ಪಡಿತಾ ಇದ್ದೀನಿ. ಇನ್ನೂ ಒಂಥರ ಹುಮ್ಮಸ್ ಜಾಸ್ತಿ ಆಗ್ತಾಯಿದೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸಕ್ತಿ, ಕನಸುಗಳು ಹುಟ್ಟಿದೆ. ಸೊ ಆ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬೆಸ್ಟ್ ವರ್ಕ್ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು 11ನೇ ಸಿನಿಮಾನಲ್ಲಿ 12ನೇ ಸಿನಿಮಾ, ದಿಸ್ ಈಸ್ ಮೈ ಬೆಸ್ಟ್ ಫಿಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇವತ್ತು ನಮ್ಮ ಗೌರಿ ಚಿತ್ರದ ಮೊದಲನೇ ಸಿಂಗಲ್ ಟೈಮ್ ಬರುತ್ತೆ ಅಂತ ಚಂದನ್ ಶೆಟ್ಟಿ ಅವರು ಹಾಡಿರೋದು. ಹಾಗೆ ಆ್ಯಂಡ್ ಸಮರ್ ಬಗ್ಗೆ ಹೇಳಲೇಬೇಕು. ಇವತ್ತು ಟೈಮ್ ಬರುತ್ತೆ ಸಾಂಗ್ನಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಅದ್ಭುತವಾಗಿ ಕಾಣಿಸ್ತಾರೆ. ಅವ್ರಿಗೆ ಸರ್ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಭವಿಷ್ಯ ಇದೆ ಅಂತ. ಬಟ್ ನಾನಿವತ್ತು ಹೇಳಬೇಕು, ಸಮ್ಮರ್ ನನ್ನ ಪ್ರಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ದಟ್ ಈಸ್ ಮೈ ವೆರಿ ಹೈ ಎಕ್ಸ್ಪೆಕ್ಟೇಷನ್ ಆನ್ ಯು. ಸೊ ಬಟ್ ಇವತ್ತು BMS ಅಲ್ಲಿ ನಮ್ಮ ಮೊದಲನೇ ಸಾಂಗ್ ರಿಲೀಸ್ ಆಯಿತು. ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕನ್ನಡ ಹಾಡುಗಳನ್ನ ನೋಡಿ, ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದಾಗ ನೋಡಿ, ಥಿಯೇಟ್ರಲ್ಲಿ ಮೂವೀಸ್ಗಳನ್ನ ರಿಲೀಸ್ ಮಾಡಿದಾಗ ಥಿಯೇಟ್ರಿಗೆ ಹೋಗಿ ನೋಡಿ. OTTಗೆ ಬರೋರ್ಗೂ ಯಾವತ್ತೂ ಕಾಯಬೇಡಿ. ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ದುಡ್ಡು ಕೊಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ. ಹೀಗೆ ನಮ್ಮ ಗೌರಿ ಚಿತ್ರ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಥವಾ ಸರ್ ಇನ್ನೇನು ಅನೌನ್ಸ್ ಮಾಡ್ತಾರೆ ಡೇಟ್ನ, ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಟಿಕೆಟ್ ತೊಗೊಂಡು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ನನ್ನ ಆಸೆನ ಮುಂದಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು ತುಂಬ ಖುಷಿ ಆಗ್ತಾ ಇದೆ. ಚಂದನ್ ಶೆಟ್ಟಿ ಅವ್ರು ಹಾಡಿರೋದು, ಅವರು ಲಿರಿಕ್ಸು ಯಾವಾಗಲೂ ತುಂಬ ಎನರ್ಜಿ ಇರುತ್ತೆ. ಆಮೇಲೆ ಹಾಡು ಕೇಳಿದಾಗ ನಮಗೂ ಡ್ಯಾನ್ಸ್ ಮಾಡೋಕ್ಕೆ ಆಸೆ ಇರುತ್ತೆ. ಸೊ ಆ ಥರ ನಾನು 110% ಕೊಟ್ಟು ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು. ಸೊ ನಾನು ಫುಲ್ ಬೆಸ್ಟ್ ಎಫರ್ಟ್ ಹಾಕಿದ್ದೀನಿ ಈ ಹಾಡಿಗೆ. ಆದರೆ ಇನ್ನೂ ಇಂಪ್ರೂವ್ ಮಾಡೋಇದೆ ಜೀವನದಲ್ಲಿ, ಇನ್ನೂ ಬೆಟ್ರ್ ಆಗಬೇಕು ಅಂತ ನನಗೆ ಗೊತ್ತಿದೆ. ಬಟ್ ಜನರು ಈ ಹಾಡು ಕೇಳಿ ಇಷ್ಟ ಆಗುತ್ತೆ ಅಂತ ನನಗೆ ಆಸೆ, ಅವ್ರು ಇಷ್ಟ ಆಗಲಿ ಅಂತ. ಆಮೇಲೆ ಅವರು ಸಾಂಗ್ ಮಜಾ ಮಾಡೋ ಸಾಂಗು,
ಕೇಳ್ಕೊಂಡು ಮಜಾ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ರೀಲ್ಸ್ ಮಾಡಿ, ಅಷ್ಟೇ. ಸಾಂಗನ್ನ ಮಜಾ ಮಾಡಿ ಅಷ್ಟೇ.